ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾವಿವತ್ತು ಫೋಟೋಶಾಪ್ನಲ್ಲಿ ಆಕ್ಷನ್ ಅನ್ನ ಯಾವ ರೀತಿ ಲೋಡ್ ಮಾಡೋದು ಅಂತೇಳಿ ನಾವಿವತ್ತು ತಿಳ್ಕೊಳ್ತಾ ಹೋಗೋಣ. ನಮ್ಮ ಸ್ನೇಹಿತರಾದಂತಹ CSC ಮತ್ತೆ ಗ್ರಾಮ1 ಮತ್ತೆ ಯಾವುದೇ ರೀತಿ ಆನ್ಲೈನ್ ಸೆಂಟರ್ ಮತ್ತೆ ಫೋಟೋಶಾಪ್ ಯೂಸ್ ಮಾಡೋಂಥವ್ರು, ಫೋಟೋ ಸ್ಟುಡಿಯೋದವರು ಆಗಲಿ ಎಲ್ಲರೂ ಕೂಡ ಫೋಟೋಶಾಪ್ ಅನ್ನ ಯೂಸ್ ಮಾಡ್ತಿರ್ತೀರಾ. ಅದು ಯಾವುದೇ ವರ್ಷನ್ ಇರ್ಬೋದು, CS6 ಇರ್ಬೋದು, ಹಳೆ ವರ್ಷನ್ಗಳಾಗಿರ್ಬೋದು ಅಥವಾ ಹೊಸ ವರ್ಷನ್ಗಳಾಗಿರ್ಬೋದು. ಅದರಲ್ಲಿ ನಾವು ಯಾವ ರೀತಿ ಆಕ್ಷನ್ ಅನ್ನು ಲೋಡ್ ಮಾಡಬೇಕು ಅಂತೇಳಿ ನಾವಿವತ್ತು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಫೋಟೋಶಾಪ್ಗೆ ಆಕ್ಷನ್ ಅನ್ನ ಯಾವ ರೀತಿ ನಾವು ಇನ್ಸರ್ಟ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಬನ್ನಿ ನೋಡೋಣ. ನೋಡಿ ಸ್ನೇಹಿತರೆ, ನಾನು ಇಲ್ಲಿ ನಿಮ್ಮ ಮುಂದೆ ಫೋಟೋಶಾಪ್ CS6 ಅನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ನೋಡಿ, ನೀವು ಇಲ್ಲಿ ನೋಡ್ತಾ ಇದ್ರೆ ಆಕ್ಷನ್ಸ್, ಈ ಆಕ್ಷನ್ಸ್ ಪ್ಯಾಲೆಟ್ ಏನಿದೆ ಇಲ್ಲಿ ಸಾಕಷ್ಟು ಆಕ್ಷನ್ಸ್ ಇದೆ. ಈ ಎಲ್ಲ ಆಕ್ಷನ್ಸ್ ಅನ್ನ ನಾನು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ. ವೋಟರ್ ID-ಗೆ, ಆಧಾರ್ ಕಾರ್ಡ್ಗೆ, ಮತ್ತೆ ಈ ಕಲರ್ ಆಧಾರ್ ಕಾರ್ಡ್ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ನಾನಿಲ್ಲಿ ಆಕ್ಷನ್ಸ್ ಅನ್ನು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಆಕ್ಷನ್ಸ್ ನೋಡಿ ಇಲ್ಲಿ ಕಾಣಿಸ್ತಾ ಇಲ್ಲ. ಈಗ ಇದನ್ನು ಯಾವ ರೀತಿ ಅನೇಬಲ್ ಮಾಡೋದು ಅಂದ್ರೆ, ಇಲ್ಲಿ ವಿಂಡೋಸ್ ಬಟನ್ಗೆ ಹೋಗಿ ಇಲ್ಲಿ Alt F9 ಪ್ರೆಸ್ ಮಾಡಿದ್ರು ಬರುತ್ತೆ, ಅಥವಾ ಇಲ್ಲಿ ಆಕ್ಷನ್ಸ್ ವಿಂಡೋಸ್ಗೆ ಹೋಗಿ ಆಕ್ಷನ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಬಂದ್ಬಿಡುತ್ತೆ. ಓಕೆನಾ? ಇಲ್ಲಿ ನಾನೀಗ ನಿಮಗೆ ತೋರಿಸ್ಲಿಕ್ಕೋಸ್ಕರ ಇದನ್ನೊಂದು ಆಕ್ಷನ್, ಈ ಕಲರ್ ಆಧಾರ ಇದೆಯಲ್ಲ, ಇದನ್ನ ಡಿಲೀಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಈಗ ಯಾವ ರೀತಿ ನೀವು ಅದನ್ನ ಲೋಡ್ ಮಾಡೋದು ಅಂತೇಳಿ ನೋಡಿ. ನಾನೀಗ ಡಿಲೀಟ್ ಮಾಡ್ತಾ ಇದ್ದೀನಿ ಈ ಒಂದು ಆಕ್ಷನ್ ಅನ್ನ. ನೋಡಿ ಇಲ್ಲಿ ಡಿಲೀಟ್ ಆಯ್ತು. ಈಗ ಇಲ್ಲಿ ಹೊಸ ಆಕ್ಷನ್ ಅನ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ನೋಡಿ ಇಲ್ಲಿ ಪ್ರೆಸ್ ಮಾಡಿ, ಈ 3 ಡಾಟ್ಸ್ ಹತ್ರ ಪ್ರೆಸ್ ಮಾಡಿ, ಇಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ ಲೋಡ್ ಆಕ್ಷನ್ಸ್. ಇಲ್ಲಿ ಪ್ರೆಸ್ ಮಾಡಿದಾದ್ಮೇಲೆ ನೀವು ಯಾವ ಲೊಕೇಶನ್ ಅಲ್ಲಿ ಆಕ್ಷನ್ ಅನ್ನ ಲೋಡ್ ಮಾಡಿಟ್ಟಿದ್ದೀರಾ ಆ ಲೊಕೇಶನ್ಗೆ ಬಂದ್ರೆ ನೀವು ಇಲ್ಲಿ ನೋಡಿ, ಇಲ್ಲಿ ಆಕ್ಷನ್ ರಿಲೇಟೆಡ್ ಫೈಲ್ ನಾವಿಲ್ಲಿ ಕ್ರಿಯೇಟ್ ಮಾಡಿ ಇಟ್ಕೊಂಡಿದೀವಲ್ಲ, ಈ ಫೈಲ್ ಅನ್ನ ನಾವೀಗ ಲೋಡ್ ಮಾಡೋಣ. ನೋಡಿ ಇಲ್ಲಿ ಬಂತು ಈಗ ಆಕ್ಷನ್ ಕಲರ್ ಆಧಾರ್ ಅಂತಿದೆಯಲ್ಲ, ಇದು ಒಂದು ಆಕ್ಷನ್ ಫೈಲ್. ಇದಿಲ್ಲಿ ಪ್ಲೇ ಬಟನ್ ಪ್ರೆಸ್ ಮಾಡಿದ್ರೆ ಈಗ ಆಧಾರ್ ರಿಲೇಟೆಡ್ ನಾವಿಲ್ಲಿ ಆಧಾರ್ ಫೈಲ್ ಅನ್ನ ಇಲ್ಲಿ ಹಾಕಿದೀವಿ ಅಂತಂದ್ರೆ, ಓಪನ್ ಮಾಡಿದೀವಿ ಅಂದ್ರೆ ಅದು ಆಟೋಮೆಟಿಕ್ ಆಗಿ ಕಟ್ ಆಗಿ ಕಲರ್ ಕ್ರಿಯೇಟ್ ಆಗುತ್ತೆ. ಇದೇ ರೀತಿಯ ಕಂಪ್ಯೂಟರ್ ರಿಲೇಟೆಡ್ ಮತ್ತು ಫೋಟೋಶಾಪ್ ರಿಲೇಟೆಡ್ ಮಾಹಿತಿಗಳಿಗಾಗಿ ನಮ್ಮನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.